ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬ್ರಿಟನ್ನ ಡಿಯಾಗೋ ಗಾರ್ಸಿಯಾ ಸೇನಾ ನೆಲೆ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ನೋಡಿ, ಇರಾನ್ ಅಂತೂ ಒಂದು ಹೆಜ್ಜೆನೂ ಹಿಂದೆ ಇಡಕ್ ರೆಡಿ ಇಲ್ಲ. ಕೆಲವೊಂದ್ ಕಡೆ ಅಮೆರಿಕಾನೇ ಒಂದು ಹಂತದಲ್ಲಿ ಸೈಲೆಂಟ್ ಆಗಿದೆ ಅಂತ ಅಂದ್ರೂ ಕೂಡ ಇದೇ ಒಳ್ಳೆ ಟೈಮು ಅನ್ನೋ ನಿಟ್ಟಿನಲ್ಲಿ ದಾಳಿ ಮೇಲೆ ದಾಳಿ ನಡೆಸ್ತಾನೆ ಇದೆ ಇರಾನ್. ಜೊತೆಯಲ್ಲೇ ಬಾಗ್ದಾದ್ನಲ್ಲಿರುವಂತ ಅಮೆರಿಕ ರಾಯಭಾರ ಕಚೇರಿ ಮೇಲ್ ಕೂಡ ದಾಳಿಯನ್ನ ನಡೆಸಿದೆ ಇರಾನ್. ಇರಾಕ್ ರಾಜಧಾನಿ ಬಾಗ್ದಾದ್ನಲ್ಲಿ ಇರುವಂತ ಅಮೆರಿಕ ರಾಯಭಾರ ಕಚೇರಿ, ಅದರ ಮೇಲೂ ಕೂಡ ದಾಳಿಯಾಗಿರೋದು. ಇರಾನ್ ಪ್ರಾಕ್ಸಿ ಉಗ್ರ ಸಂಘಟನೆ ಅಶಬ್ ಅಲ್ ಕಾಫ್ನಿಂದ ದಾಳಿಯಾಗಿದೆ. ಬಾಗ್ದಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಯಲ್ಲೇ ದಾಳಿಯಾಗಿರೋದು. ಡ್ರೋನ್ ದಾಳಿ ನಡೆಸಿದ ಇರಾನ್ ಪ್ರಾಕ್ಸಿ ಉಗ್ರ ಸಂಘಟನೆಗಳು. ದಾಳಿ ತೀವ್ರತೆಗೆ ಒತ್ತಿ ಉರಿದಿದೆ ಅಮೆರಿಕ ರಾಯಭಾರ ಕಚೇರಿ. ಗಮನಿಸ್ತಾ ಇದ್ದೀವಿ, ಬಾಗ್ದಾದ್ನಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಇರಾಕ್ ರಾಜಧಾನಿ ಬಾಗ್ದಾದ್ನಲ್ಲಿ ಇರುವಂತ ಅಮೆರಿಕದ ರಾಯಭಾರಿ ಕಚೇರಿ ನೋಡಿ ಹೆಂಗ್ ಒತ್ತಿ ಉರಿತಾ ಇದೆ ನೋಡಿ. ಪ್ರಾಕ್ಸಿ ಉಗ್ರ ಸಂಘಟನೆಗಳು ದಾಳಿಯನ್ನ ನಡೆಸಿರೋದು. ರಾಯಭಾರ ಕಚೇರಿ ಹೊತ್ತಿ ಉರಿತಾ ಇದೆ. ಈಗಾಗಲೇ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳನ್ನ ಉಡಿಸು ಮಾಡಿದ್ದಾರೆ ಇರಾನ್ನವರು. ಸೊ ಇದೆಲ್ಲದರ ಜೊತೆಗೆ ಇರಾಕ್ನಲ್ಲಿದ್ದಂತ ಅಮೆರಿಕದ ರಾಯಭಾರಿ ಕಚೇರಿ ಒಂದು ಬಾಕಿ ಇತ್ತು ಅಂತ ಅನ್ಸುತ್ತೆ, ಅದನ್ನು ಕೂಡ ಸುಟ್ಟು ಹಾಕಿದ್ದಾರೆ. ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ನಿರಂತರವಾಗಿ ಇರಾನ್ ದಾಳಿ ನಡೆಸ್ತಾನೆ ಇದೆ. ಒಂದು ಹಂತದಲ್ಲಿ ಅಮೆರಿಕ ಸೈಲೆಂಟ್ ಆಗಿದೆ ಅಂತ ಅಂದ್ರೂ ಕೂಡ ಇರಾನ್ ಮಾತ್ರ ಸೈಲೆಂಟ್ ಆಗಿಲ್ಲ. ಈ ರಾಯಭಾರ ಕಚೇರಿ ಮೇಲೆ ಹೇಗೆ ದಾಳಿ ಆಯ್ತು, ಯಾವಾಗ ದಾಳಿ ಆಯ್ತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ದಾಳಿಗಳನ್ನು ಇರಾನ್ ನಡೆಸಿರೋದು ನಿನ್ನೆ ರಾತ್ರಿ ಸರಿಸುಮಾರು ನಿನ್ನೆ ರಾತ್ರಿ ಮತ್ತು ಇಂದು ಬೆಳಗಿನ ಜಾವ ಬ್ರಿಟನ್ನ ಒಂದು ಡಿಯಾಗೋ ಗಾರ್ಸಿಯಾ ನೌಕಾನೆಲೆ ಏನಿದೆ ಅದ್ರ ಮೇಲೆ ನಡೆದಂಥ ದಾಳಿಯಾಗಿರ್ಬೋದು, ಆ ನಂತರ ಇದೀಗ ಬಾಗ್ದಾದ್ನಲ್ಲಿ ನಡೆದಿರೋಂಥ ದಾಳಿಯಾಗಿರ್ಬೋದು. ಆ ಎರಡೂ ದಾಳಿಗಳು ಭಾರಿ ದೊಡ್ಡ ಪ್ರಮಾಣದ ದಾಳಿ ಅಂತಲೇ ಹೇಳಲಾಗ್ತಿದೆ. ಇನ್ನು ಮೊದಲಿಗೆ ನಾವು ಡಿಯಾಗೋ ಗಾರ್ಸಿಯಾ ಮೇಲೆ ನಡೆದಂಥ ದಾಳಿನ ನೋಡೋದಾದರೆ ಅದು ಭಾರತಕ್ಕೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಸ್ಪಾಟ್ ಅದನ್ನು ನಾವು ಮ್ಯಾಪಲ್ಲಿ ನೋಡೋವಂಥ ಪ್ರಯತ್ನವನ್ನು ಮಾಡೋಣ. ನೋಡಿ, ಇಲ್ಲಿ ಏನೊಂದು ವಿಶ್ವ ಭೂಪಟ ಇದೆ. ವಿಶ್ವ ಭೂಪಟದಲ್ಲಿ ಇರಾನ್ ದೇಶ ಇರೋದು ಈ ಭಾಗದಲ್ಲಿ, ಆದರೆ ಡಿಯಾಗೋ ಗಾರ್ಸಿಯಾ ಇರೋದಿಲ್ಲಿ. ಅಂದರೆ ನಾವೇನು ನಮ್ಮ ಭಾರತ ಇದೆ, ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್ ಮತ್ತು ಮಾಲ್ಡೀವ್ಸ್ ದೇಶದ ನಂತರ ಬರುವಂಥದ್ದು ಇದು ಡಿಯಾಗೋ ಗಾರ್ಸಿಯಾ ನೆಲೆ. ಈ ಡಿಯಾಗೋ ಗಾರ್ಸಿಯಾ ನೆಲೆ ಇರಾನ್ ಮುಖ್ಯ ಭೂಮಿಯಿಂದ 4000 ಕಿಲೋಮೀಟರ್ ದೂರದಲ್ಲಿದೆ. ಈ 4000 ಕಿಲೋಮೀಟರ್ ದೂರಕ್ಕೆ ಇರಾನ್ನ 2 ಕ್ಷಿಪಣಿಗಳು ಬಂದಿದ್ದಾವೆ. ಅದು ಯಾವ ಕ್ಷಿಪಣಿ ಅನ್ನೋ ಮಾಹಿತಿ ಇನ್ನೂ ಸ್ಪಷ್ಟವಾಗಿ ಲಭ್ಯ ಆಗ್ತಾ ಇಲ್ಲ. ಆದರೆ 2 ಖಂಡಾಂತರ ಕ್ಷಿಪಣಿಗಳು, ಅದು ಮಧ್ಯಮ ಕ್ರಮಾಂಕದ ಖಂಡಾಂತರ ಕ್ಷಿಪಣಿಗಳು ಅನ್ನೋ ಮಾಹಿತಿ ಇದೆ. ಈ ಕ್ಷಿಪಣಿಗಳು ಈ ಡಿಯಾಗೋ ಗಾರ್ಸಿಯಾ ಏನೊಂದು ಬ್ರಿಟಿಷ್ ಇಂಡಿಯಾ ಟೆರಿಟರಿ ಇದು ಬ್ರಿಟಿಷ್ನವರ ಒಂದು ಅಂದರೆ ಬ್ರಿಟನ್ನ ಅಧೀನದಲ್ಲಿರುವಂಥ ನೌಕಾನೆಲೆ ಇದು. ಈ ನೌಕಾನೆಲೆಯನ್ನು ಬಳಸಿಕೊಳ್ಳೋದಕ್ಕೆ ಅಮೆರಿಕಾಗೆ ನಿನ್ನೆ ರಾತ್ರಿ ಅಷ್ಟೇ ಅನುಮತಿ ನೀಡಿತ್ತು ಬ್ರಿಟನ್. ಯಾವಾಗ ಬ್ರಿಟನ್ ಅನುಮತಿ ನೀಡಿತೋ, ಅನುಮತಿ ನೀಡಿದಂತಹ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಡಿಯಾಗೋ ಗಾರ್ಸಿಯಾ ನೆಲೆ ಮೇಲೆ ಇರಾನ್ ತನ್ನ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. 2 ಕ್ಷಿಪಣಿಗಳು ಈ ಡಿಯಾಗೋ ಗಾರ್ಸಿಯಾ ನೆಲೆಗೆ ಅಪ್ಪಳಿಸಕ್ಕೆ ಬಂದಿದ್ವು. ಈ ಪೈಕಿ ಒಂದು ಕ್ಷಿಪಣಿಯನ್ನು ಬ್ರಿಟನ್ನಲ್ಲಿರುವಂಥ ವಾಯು ರಕ್ಷಣಾ ವ್ಯವಸ್ಥೆ ಅದು ಒಡೆದುರುಳಿಸಿದೆ. ಆದರೆ ಇನ್ನೊಂದು ಕ್ಷಿಪಣಿ ಈ ನೆಲೆಗೆ ಅಪ್ಪಳಿಸಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇದೊಂದು ರೀತಿಯಾದಂತಹ ತುಂಬ ಬ್ರಿಟನ್ಗೆ ತುಂಬ ಅತಿ ಮುಖ್ಯವಾದ ನೆಲೆ. ಇಲ್ಲಿ ವಾಯುನೆಲೆ ಕೂಡ ಇದೆ, ಜೊತೆಗೆ ನೌಕಾನೆಲೆ ಕೂಡ ಇದೆ. ಇಂಥ ಒಂದು ಅತಿ ಸುಭದ್ರವಾದ ನೆಲೆ ಅಂತಲೇ ಹೇಳಲಾಗ್ತಿದೆ. ಈ ನೆಲೆ ಮೇಲೆ ದಾಳಿ ನಡೆಸಿದೆ. ಇದು ಮೊದಲನೇ ದಾಳಿ. ಮತ್ತು ಭಾರತದ ಒಂದು ಏನು ಮುಖ್ಯ ಭೂಮಿ ಇದೆ, ಭಾರತದ ಮುಖ್ಯ ಭೂಮಿಯನ್ನು ದಾಟಿಕೊಂಡು ಬಂದಿರೋಂಥ ಅರಬ್ಬಿ ಸಮುದ್ರವನ್ನು ದಾಟಿ ಹಿಂದೂ ಮಹಾಸಾಗರದಲ್ಲಿ ಬಂದು ನಡೆದಿರುವಂಥ ದೊಡ್ಡ ಮಟ್ಟದ ದಾಳಿ. ಅಂದರೆ 4000 ಕಿಲೋಮೀಟರ್ ದೂರಕ್ಕೆ ಚಲಿಸುವಂತಹ ಕ್ಷಿಪಣಿಗಳನ್ನು ಕೂಡ ಇರಾನ್ ಹೊಂದಿದೆ ಅನ್ನೋದು ಈ ಮೂಲಕ ಸಾಬೀತಾಗ್ತಾ ಇದೆ. ಇದು ಮೊದಲನೇ ದಾಳಿ. ಎರಡನೇದು ಬಗ್ದಾದ್ ಏನಿದೆ, ಇರಾನ್ನ ಪಕ್ಕದಲ್ಲಿರುವಂತಹ ಇರಾಕ್ನ ರಾಜಧಾನಿ ಬಗ್ದಾದ್ನ ಏರ್ಪೋರ್ಟ್ ಮೇಲೆ ಕೂಡ ದಾಳಿ ನಡೆದಿದೆ. ಬಗ್ದಾದ್ ಏರ್ಪೋರ್ಟ್ ಪಕ್ಕದಲ್ಲಿ ಅಮೆರಿಕ ರಾಯಭಾರಿಗಳು ನೆಲೆಸಿದ್ದಂಥ ಒಂದು ಕಟ್ಟಡ ಇತ್ತು. ಆ ಕಟ್ಟಡದ ಮೇಲೆ ನಡೆಸಿರೋ ದಾಳಿನಲ್ಲಿ ದೊಡ್ಡ ಮಟ್ಟದ ಒಂದು ಅನಾಹುತ ಸಂಭವಿಸಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ.
ಆ ಕಟ್ಟಡದಲ್ಲಿ ನೆಲೆಸಿದ್ದಂಥ ಅಮೆರಿಕ ವಿದೇಶಾಂಗ ಇಲಾಖೆಯ ಕೆಲವು ಅಧಿಕಾರಿಗಳು ಇದರಲ್ಲಿ ಗಾಯಗೊಂಡಿರ್ಬೋದು ಅನ್ನೋ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ನಿಖರ ಮಾಹಿತಿಗಳು ಹೊರಬರಬೇಕಾಗಿದೆ ರಾಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.